ಅಕ್ಕ ಅಕ್ಕ ಜನನಿ ನೀನೇನಿಲ್ಲಿ ನೀವೇನಕ್ಕ ಇಲ್ಲಿ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಾ ನೀವು ಬಿಡಿ ಅದನ್ನ ಮೊದಲು ಬಿಡಿ ಅದನ್ನ ಬನ್ನಿ ಬನ್ನಿ ನಾವು ನಮ್ಮ ಮನೆಗೆ ಹೋಗೋಣ ಬನ್ನಿ ನಾನು ಬರೋದಕ್ಕಾಗಲ್ಲ ಜನನಿ ನಾನು ಈ ಮನೇಲಿ ಮನೆ ಕೆಲಸ ಮಾಡ್ತಾ ಇದ್ದೀನಿ 5,000 ರೂಪಾಯಿ ಮುಂಗಡ ಹಣ ಬೇರೆ ಇಸ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ತಾನೆ ತಗೊಳ್ಳಿ ಇದರಲ್ಲಿ 5,000 ರೂಪಾಯಿ ಇದೆ ಇದನ್ನ ನಿಮ್ಮ ಓನರಿಗೆ ಕೊಟ್ಟು ಬನ್ನಿ ನಾವು ನಮ್ಮ ಮನೆಗೆ ಹೋಗೋಣ ಹಾಗೆ ಮಾಡೋದಕ್ಕಾಗಲ್ಲ ಜನನಿ ಯಾಕಾಗಲ್ಲ ಅದನ್ನೆಲ್ಲ ನಾನು ಆಮೇಲೆ ಹೇಳ್ತೀನಿ ಅಕ್ಕವ್ರು ನೋಡೋಕ್ಕೂ ಮುಂಚೆ ಮೊದಲು ನಿಂದ ಹೊರಡು ನಿಮ್ಮನ್ನ ಇಲ್ಲಿ ಕೆಲಸ ಮಾಡೋದಕ್ಕೆ ಬಿಟ್ಟು ನಾನು ಹೇಗೆ ಹೋಗ್ಲಿ ನಾನು ಹೋಗಲ್ಲ ಅಕ್ಕ ನಿನಗೆ ನನ್ನ ಮೇಲೆ ಸ್ವಲ್ಪನಾದರೂ ಪ್ರೀತಿ ಅಕ್ಕರೆ ಇದ್ರೆ ಇಲ್ಲಿಂದ ಹೊರಟ್ಬಿಡು ದಯವಿಟ್ಟು ಒಂದು ನಿಮಿಷ ಯಾರು ನೀವು ಇವರು ನಾನೋರ್ ತಂಗಿ ಓ ಮೊನ್ನೆ ನಿಮ್ಮದೇನಾ ಸೀಮಂತ ಆಗಿತ್ತು ಹೌದು ನನಗೆ ಆಗಿದ್ದು ನನ್ನ ಜೊತೆ ನಾವು ನಿಮ್ಮ ಹೆಸರು ಜನನಿ ಅಂತ ನೀವು ಮನೆ ಕೆಲಸ ಮಾಡ್ತೀರಾ ಇಲ್ಲ ಹೌದು ನೀವು ಹೌದು ಅಂತ ಹೇಳ್ತೀರಾ ನಿಮ್ಮ ಅಕ್ಕ ನೋಡಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಕನ್ಫ್ಯೂಷನ್ ಅದು ನಾನು ನಮ್ಮ ಅಕ್ಕನ ಜೊತೆ ಅರಸನ್ ಕೋಟೆಯಲ್ಲಿ ಮನೆ ಕೆಲಸ ಮಾಡ್ತಿದ್ದೆ ಇವಾಗ ನಾನು ಬಸ್ರಿ ಅಲ್ವಾ ಅದಕ್ಕೆ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ರಜಾ ಕೊಟ್ಟಿದ್ದಾರೆ ಮನೇಲಿ ಕೂತು ಸಮಯನೇ ಹೋಗ್ತಾ ಇರಲಿಲ್ಲ ಅದಕ್ಕೆ ಹೇಗೋ ನಮ್ಮ ಅಕ್ಕ ನಿಮ್ಮ ಮನೇಲಿ ಮನೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತಲ್ವಾ ಅದಕ್ಕೆ ಅವ್ರ ಜೊತೆ ಸ್ವಲ್ಪ ಕೈ ಜೋಡಿಸೋಣ ಅಂತ ಇಲ್ಲಿಗೆ ಬಂದೆ ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ನಮ್ಮ ಅಕ್ಕನ ಜೊತೆ ಮನೆ ಕೆಲಸಕ್ಕೆ ಸಹಾಯ ಮಾಡ್ಬೋದಾ ಬೇಡ 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 ಯಾಕೆ ಬೇಡ ಅಕ್ಕ ನಾನು ಮನೆ ಕೆಲಸ ಮಾಡೋದು ಬೇಡ ಅಂದರೆ ನೀವು ಮಾಡೋ ಹಾಗಿಲ್ಲ ನೀವು ನನ್ನ ಹಾಗೆ ಬಸ್ರಿ ಅಲ್ವಾ ಅದಕ್ಕೆ ಪಾರ್ವತಿಯವರು ಕನ್ಸರ್ನಿಂದ ಹಾಗೆ ಹೇಳ್ತಿದ್ದಾರೆ ಅಷ್ಟೇ ಬೇಡ ಬಿಡಿ ಪಾರ್ವತಿಯವ್ರು ಒಬ್ಬರೇ ಕೆಲಸ ಮಾಡಿ ಅವ್ರೇನು ಬಸ್ರಿ ಅಲ್ವಲ್ಲ ಆದರೆ ನಮ್ಮ ಅಕ್ಕನ ಹೊಟ್ಟೆ ನೋಡಿ ಸೇಮ್ ಬಸ್ರಿ ಹೆಂಗಸಿನ ಹೊಟ್ಟೆ ಥರನೇ ಇದೆ ಅಲ್ವಾ ಮೇಡಮ್ ಅಯ್ಯೋ ಪಾಪ ಯಾಕೆ ಆ ಥರ ಮಾತಾಡಿ ಅವ್ರಿಗೆ ಬೇಜಾರು ಮಾಡ್ತೀರಾ ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಫ್ಯಾಟ್ ಆದಾಗ ಅದೇ ಕರಗುತ್ತೆ ಅಲ್ವಾ ಪಾರ್ವತಿ ಅವರೇ ನಿಮ್ಮ ಅಕ್ಕನ ಕೆಲಸ ಮುಗಿಯೋವರೆಗೂ ನೀವು ರೆಸ್ಟ್ ಮಾಡಿ ಓಕೆ ನಮ್ಮ ಕಡೆ ಬಸ್ರಿ ಹೆಂಗಸರು ರಜಾ ತಗೊಳ್ದೇನೆ ಕೆಲಸ ಮಾಡ್ತಾರೆ ಮೇಡಮ್ ಒಂದ್ ವೇಳೆ ನಮ್ಮ ಪಾರ್ವತಿ ಅಕ್ಕನು ಬಸ್ರಿ ಆಗಿದ್ದಿದ್ರೆ ಅವರು ರಜಾ ತಗೊಳ್ದೇನೆ ಕೆಲಸ ಮಾಡ್ತಿದ್ರು ಅಲ್ವಾ ಅಕ್ಕ ಅದಕ್ಕೆ
ನಾನು ನಮ್ಮ ಅಕ್ಕನ ಜೊತೆ ಸೇರಿ ಬೇಗ ಬೇಗ ಎಲ್ಲ ಕೆಲಸನೂ ಮುಗಿಸಿ ಆದಷ್ಟು ಬೇಗ ನಮ್ಮ ಅಕ್ಕನ ಮನೆ ಕರ್ಕೊಂಡು ಹೋಗ್ತೀನಿ. ಪ್ಲೀಸ್ ಮೇಡಮ್. ಸರಿ, ಇದ್ರ ಮೇಲೆ ನಿಮ್ಮ ಇಷ್ಟ. ನೀವುಂಟು, ನಿಮ್ಮ ಅಕ್ಕ ಉಂಟು, ಏನು ಬೇಕಾದರೂ ಮಾಡ್ಕೊಳ್ಳಿ. ಜನನಿ ಏನಿದಲ್ಲ? ಜನನಿ, ಆಹಾ ಅಖಿಲ, ಜೋಗಳದ ಹಾಡು ಎಷ್ಟು ಮಧುರವಾಗಿ ಹಾಡಿದೆ. ಮನಸ್ಸಿನ ಮೂಲೆಯಲ್ಲಿ ಎಲ್ಲೋ ಅಡಗಿದ್ದ ಆ ಬೇಜಾರು ಇಲ್ಲಿ ನನಗೇನು ಕೆಲಸ ಅಂತ ಓಡ್ ಹೋಯ್ತು. ಅಷ್ಟು ಮಧುರವಾಗಿತ್ತು ನಿನ್ನ ಧ್ವನಿ. ಥ್ಯಾಂಕ್ ಯು ರಘು. ಅಖಿಲ, ಕೆಲವು ದಿನಗಳ ಹಿಂದೆ ಒಂದು ಜೋಗಳದ ಹಾಡು ಹಾಡಿದ್ದೆ, ನೆನಪಿದೆಯಾ? ನೋಡದಿರು, ಅತ್ತು ಹೊರಲಾಡದಿರು, ನಿದ್ದೆ ಬರುವಲು ಹೊತ್ತು ಮಲಗು ಮಗುವೆ, ಸುತ್ತಿ ಹಠ ಮಾಡದಿರು, ಮತ್ತೆ ಹೊರಲಾಡದಿರು, ಮತ್ತೆ ಹಠ ಮಾಡದಿರು, ನಿದ್ದೆ ಬರುವಳು ಹೊತ್ತು ಮಲಗು ಮಗುವೆ, ಜೋ 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 ಜೋ. ಕರೆಕ್ಟ್, ಇದೇ ಹಾಡು. ಅವತ್ತು ನಾನು ಇದೇನಕ್ಕಿಲ್ಲ ಜೋಗಳ ಹಾಡ್ತಿದ್ಯಾ ಅಂತ ಕೇಳಿದಾಗ ಮೊಮ್ಮಕ್ಕಳು ಬರ್ತಿದಾರಲ್ಲ ಅಂತ ಹೇಳಿದ್ದೆ. ನಾನು ಮೊಮ್ಮಕ್ಕಳ ಅಂದ್ರೆ ನೀನು ಜನನಿಗೆ ಅವಳಿ ಜೋಳಿ ಮಕ್ಕಳಾಗ್ಬಿಟ್ರೆ ಅಂತ ಮ್ಯಾನೇಜ್ ಮಾಡಿದೆ. ಆದ್ರೆ ಅವತ್ತೇ ನಿನ್ಗೆ ಪಾರ್ವತಿನೂ ಬಸ್ರಿ ಅಂತ ಗೊತ್ತಿತ್ತಲ್ವಾ, ಅದಕ್ಕೆ ಆ ಮೊಮ್ಮಗುನು ಮನಸ್ಸಲ್ಲಿ ಇಟ್ಕೊಂಡು ನೀನ್ ಹಾಡು ಹೇಳ್ತಿದ್ದೆ. ಕರೆಕ್ಟ್? ಹೌದು ರಘು, ಈಗಲೂ ಅಷ್ಟೇ. ಪಾರ್ವತಿ ಹೊಟ್ಟೆಲಿರೋ ನಮ್ಮ ದೊಡ್ಡ ಮೊಮ್ಮಗು, ಜನನಿ ಹೊಟ್ಟೆಲಿರೋ ನಮ್ಮ ಎರಡನೇ ಮೊಮ್ಮಗು ಬಗ್ಗೆನೇ ನಾನು ಹಾಡಿದ್ದು. ನಮ್ಮ ಮೊಮ್ಮಕ್ಕಳು ಎಷ್ಟು ಅದೃಷ್ಟವಂತರು ಅಂತ ಅನ್ಸುತ್ತೆ. ಆದ್ರೆ ಒಂದು ವಿಷಯದಲ್ಲಿ ಅಯ್ಯೋ ಪಾಪ ಅನ್ಸುತ್ತೆ. ಯಾಕೆ ರಘು? ಯಾಕಂದ್ರೆ ತುಂಬಾ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಯಾಕೆ ರಘು? ಯಾಕಂದ್ರೆ ಇಷ್ಟು ಯಂಗಾಗಿ ಕಳಕಳಿಯಾಗಿ ದೇವತೆ ತರ ಕಾಣಿಸೋ ನಿನ್ನನ್ನ ಅಜ್ಜಿ ಅಂತ ಕರೆಯಕ್ಕೆ ಯಾರಿಗೆ ತಾನೇ ಮನಸ್ಸು ಬರುತ್ತೆ? ರಘು, ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಈ ತರ ಮಾತಾಡೋದನ್ನ ಮಾತ್ರ ಬಿಟ್ಟಿಲ್ಲಲ್ಲ ನೀವು. ಇಷ್ಟು ಮುದ್ದಾದ ಹೆಂಡತಿ ಇರ್ಬೇಕಾದ್ರೆ ಆ ತರ ಮಾತಾಡೋದನ್ನ ಹೇಗೆ ಬಿಡಕ್ಕಾಗತ್ತೆ? ಜನನಿ, ಜನನಿ ಪುಟ್ಟ. ರತ್ನವೇಣಿ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಅದು ಅದಕ್ಕೆ ನಾನು ಜನನಿನ ಆಗ್ಲಿಂದ ಮನೆ ಪೂರ್ತಿ ಹುಡುಕ್ತಾನೆ ಇದ್ದೀನಿ. ಅವಳು ಸುಳಿವೇ ಸಿಗ್ತಿಲ್ಲ. ಫೋನ್ ಮಾಡಿದ್ರೆ ಅವಳು ನನ್ನ ಫೋನು ತೆಗಿತಾ ಇಲ್ಲ. ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನಿಮ್ಗೇನಾದ್ರೂ ಗೊತ್ತಾ? ಅದಕ್ಕೆ ಅಷ್ಟೇನಾ? ಏನಾಗೋಯ್ತಪ್ಪ ಅಂತ ಗಾಬರಿ ಆಗೋಗಿದ್ದೆ ನಾನು. ಅವಳು ಗಂಡನ ಜೊತೆ ಆಫೀಸ್ಗೆ ಹೋಗಿದ್ದಾಳೆ. ಮನೇಲೆ ಕೂತು ಕೂತು ಬೋರ್ ಆಯ್ತಂತೆ. ನನ್ನ ಹತ್ರ ಹೇಳಿ ಹೋದ್ಲು. ಓ ಹೌದಾ? ನೋಡಿ ಅದಕ್ಕೆ ಅವಳು ನನ್ಗೊಂದು ಮಾತು ಕೂಡ ಹೇಳೋಗಿಲ್ಲ.
ಗಂಡನ ಜೊತೆ ಹೋಗೋ ಉತ್ಸಾಹದಲ್ಲಿ ಮರ್ತಿರ್ಬೇಕು. ಹೋಗ್ಲಿ ಬಿಡಿ ರತ್ನವೇಣಿ. ಆದರೂ ಅವಳು ನಂಗೊಂದು ಮಾತು ಕೂಡ ಹೇಳ್ದೆ ಹೋಗಿದ್ದಾಳಲ್ಲ. ಮನೇಲಿ ಕೂತು ಕೂತು ಬೋರ್ ಆಗಿದ್ರೆ ಗಂಡನ ಜೊತೆ ಎಲ್ಲಾದರೂ ಹೊರಗಡೆ ಸುತ್ತಾಡಕ್ಕೆ ಹೋಗ್ಬೇಕಪ್ಪ. ಆಫೀಸಿಗೆ ಯಾಕೆ ಹೋಗಿದ್ದಾಳೆ? ನಾನು ಮಾಡ್ತೀನಿ ಕೂ. ಮೇಡಮ್ ತಿಂಡಿ ರೆಡಿ. ವಾವ್, ಅವಲಕ್ಕಿ ಉಪ್ಪಿಟ್ಟು ಅದ್ಭುತವಾಗಿ ಮಾಡಿದ್ದೀರಾ ಮೇಡಮ್, ಅಡುಗೆ ಏನು ಮಾಡಬೇಕು ಅಂತ ಹೇಳಿದ್ರೆ ಹೆಲ್ಪ್ ಆಗ್ತಿತ್ತು. ಅವ್ಳಿಗೇನು ಹೇಳ್ಬೇಡಿ ಮೇಡಮ್. ಆಮೇಲೆ ನಾನೇ ಬಂದು ನಿಮ್ಮ ಹತ್ರ ಕೇಳ್ಕೊತೀನಿ. ಅವಳು ಈ ಸ್ಥಿತಿಲಿ ಕೆಲಸ ಮಾಡೋದು ನನಗಿಷ್ಟ ಇಲ್ಲ. ನನಗೂ ಅಷ್ಟೆ. ಅಂದರೆ ನನಗೆ ಮನೆ ಕೆಲಸ ಮಾಡದೆ ಸುಮ್ಮನೆ ಕೂತು ಅಭ್ಯಾಸ ಇಲ್ಲ. ಅದರಲ್ಲೂ ಬಸ್ರಿ ಹೆಂಗಸರು ಕೈಲಾದಷ್ಟು ಕೆಲಸ ಮಾಡಿದ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ. ಆದರೆ ನನ್ನ ವಿಷಯದಲ್ಲಿ ಅದು ಅಪ್ಲೈ ಆಗಲ್ಲ ಅಂತ ನಮ್ಮ ಅಕ್ಕ ಹೇಳ್ತಾರೆ. ನಾನು ಬಿಟ್ಬಿಡ್ತೀನಾ? ಎಲ್ಲ ಬಸ್ರಿ ಹೆಂಗಸರಿಗೂ ಒಂದೇ ನ್ಯಾಯ ಅಲ್ವಾ ಮೇಡಮ್? ಒಳ್ಳೆ ಅಕ್ಕ ತಂಗಿರು. ಪಾರ್ವತಿ ಅವರೇ, ನಿಮ್ಮ ತಂಗಿನ ಮಾತಲ್ಲಿ ಗೆಲ್ಲಕ್ಕಾಗಲ್ಲ. ಇವತ್ತೇನೇ ಇದ್ರು ನಿಮ್ಮ ತಂಗಿ ಮಾತೇ ನಡೀಲಿ. ಇವತ್ತು ಅನ್ನ ಸಾಂಬಾರೆಲ್ಲ ಮಾಡ್ತಾ ಕೂರ್ಬೇಡಿ. ಒಂದು ಸಿಂಪಲ್ ಆಗಿ ಒಂದು ಪಲಾವ್ ಮಾಡಿದ್ರೆ ಸಾಕು. ರಾತ್ರಿಗೆ ಚಪಾತಿ ಆ್ಯಂಡ್ ಸೊಪ್ಪಿನ ಪಲ್ಯ ಮಾಡಿದ್ರೆ ಅಷ್ಟೇ ಸಾಕು. ಥ್ಯಾಂಕ್ ಯು ಮೇಡಮ್. ನಾನು ಕಾಫಿಗೆ ಇಡ್ತೀನಿ. ಒಂದು ನಿಮಿಷ. ನಿಮ್ಮ ಡ್ರೆಸ್ನು ಅರಸನಕೋಟೆ ಚಿಕ್ಕಸೋಸೆನೇ ಕೊಟ್ಟಿದ್ದ? ಅರ್ಥ ಆಗಲಿಲ್ಲ ಮೇಡಮ್. ಪಾರ್ವತಿ ಅವರು ಇಷ್ಟು ಒಳ್ಳೆ ಬಟ್ಟೆ ಹಾಕೊಂಡಿರೋದನ್ನ ನೋಡಿ ಫಸ್ಟ್ ಡೇ ನಾನು ಕನ್ಫ್ಯೂಸ್ ಆಯಿತು. ಮನೆ ಕೆಲಸದವರು ಇಷ್ಟು ಒಳ್ಳೆ ಬಟ್ಟೆನ ತಗೊಳ್ಳೋದಕ್ಕೆ ಸಾಧ್ಯನಾ ಅಂತ. ಆಗ ಪಾರ್ವತಿ ಅವರೇ ಹೇಳಿದ್ರು, ಅದನ್ನೆಲ್ಲ ಅರಸನಕೋಟೆ ಚಿಕ್ಕಸೋಸೆ ಕೊಟ್ಟಿರೋದು ಅಂತ. ಈಗ ನೀವು ಒಳ್ಳೆ ಬಟ್ಟೆ ಹಾಕೊಂಡು ಬಂದಿದ್ದೀರಲ್ಲ, ಅದಕ್ಕೆ ಇದನ್ನು ಅವರೇ ಕೊಟ್ರಾ ಅಂತ ಕೇಳಿದೆ ಅಷ್ಟೇ. ಹೌದು ಮೇಡಮ್, ಅರಸನಕೋಟೆಯವರೇ ಕೊಟ್ಟ ಬಟ್ಟೆ ಇದು. ಸರಿ, ನಾನು ಕಾಫಿಗೆ ಇಡ್ತೀನಿ. ಪಾರ್ವತಿ ಅವರೇ, ನಿಮ್ಮ ತಂಗಿ ನಿಮ್ಗಿಂತ ಚೂಟಿ ಇದ್ದಾರೆ. ಪ್ರೆಗ್ನೆಂಟ್ ಆದರೂ ಅದೇ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ ನೋಡಿ. ಈ ಪರಿಸ್ಥಿತಿಯಲ್ಲೂ ನಿಮಗೆ ಹೆಲ್ಪ್ ಮಾಡೋ ಗುಣ. ನೀವು ತುಂಬ ಲಕ್ಕಿ. ಕಾಫಿ ತಗೊಂಡು ಹೋಗ್ಕೊಡಿ. ಅಕ್ಕವ್ರೆ, ಕಾಫಿ.
ಕಾಫಿ ನಿಮ್ಮ ತಂಗಿ ಮಾಡಿದ್ದ? ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ತಿಂಡಿ ಆಯ್ತು. ಈಗ ನಾನು ಸ್ವಲ್ಪ ಹೊತ್ತು ರೆಸ್ಟ್ ತಗೋತೀನಿ. ಜನನಿ ಏನು ಮಾಡ್ತಾ ಇದೀಯ ನೀನು? ನೀವು ಮಾಡಬೇಕಾಗಿರೋ ಕೆಲಸನ ನಾನು ಮಾಡ್ತಾ ಇದ್ದೀನಿ. ಬಿಡು ಇದನ್ನ. ನಡಿ, ನಿನ್ನ ಮನೆಗೆ ಹೊರಡು. ನಾನಿವತ್ತು ಮನೆಗೆ ಹೋಗೋದಾದ್ರೆ ಅದು ನಿಮ್ಮನ್ನ ಕರ್ಕೊಂಡೆ. ಅವರು ಬಸ್ರಿನೇ. ನಿಮಗೆ ಅವನ ಮೇಲೆ ಕಾಳಜಿ ಆದ್ರೆ ನನಗೆ ನಿಮ್ಮ ಮೇಲೆ ಕಾಳಜಿ. ಎಲ್ಲ ಕೆಲಸನೂ ಮುಗಿಸಿ ಮನೆಗೆ ಹೋಗೋದು ಅಥವಾ ಈಗಲೇ ಹೋಗೋದು ನೀವೇ ಡಿಸೈಡ್ ಮಾಡಿ. ಹಲೋ, ಹೇಳು ಪ್ರೀತು. ನೀನು ಹೋಗ್ಬೇಕಾದ್ರೆ ಏನಂತ ಹೇಳಿ ಕಳಿಸಿದ್ ನಾನು? ಫೋನ್ ಮಾಡು ಅಂತ ತಾನೆ. ನೀನು ಫೋನ್ ಮಾಡಲ್ಲ, ಅದಕ್ಕೆ ನಾವೇ ಮಾಡಿದೆ. ಸರಿ, ಏನಾಯ್ತು? ಅದಕ್ಕೆ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಈಗಲೂ ನಿಮ್ಮ ಅತ್ತಿಗೆ ಜೊತೆನೇ ಇದ್ದೀನಿ. ನಿಮ್ಮ ಅತ್ತಿಗೆ ಬಗ್ಗೆ ತುಂಬ ವಿಷಯಗಳು ಗೊತ್ತಾಯ್ತು. ಅವ್ರ ದಿನ ದೇವಸ್ಥಾನ ಹರಕೆ ಅಂತ ಅನ್ಕೊಂಡು ಎಲ್ಲಿಗೆ ಹೋಗ್ತಾರೆ, ಅಲ್ಲಿಗೆ ನನ್ನ ಬಟ್ಟೆ ಯಾಕೆ ಹಾಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಾಯ್ತು. ನಿನ್ಗೇನಾದ್ರೂ ಗೊತ್ತಾದ್ರೆ ಪ್ರೀತು, ನೀನು ತುಂಬ ಖುಷಿ ಪಡ್ತೀಯ. ಓ ಸೂಪರ್ ಜನನಿ, ನೀನು ಆ್ಯಕ್ಚುಲಿ ಡಿಟೆಕ್ಟಿವ್ ಏಜೆನ್ಸಿನ ಸ್ಟಾರ್ಟ್ ಮಾಡ್ಬೋದು. ಸರಿ, ಅದಕ್ಕೆ ಎಲ್ಲಿ ಹೋಗ್ತಿದ್ರು? ಆ ಸೀಕ್ರೆಟ್ನ ನಾನು ಅಲ್ಲಿಗೆ ಬಂದ್ಮೇಲೆ ಹೇಳ್ತೀನಿ ಪ್ರೀತು. ಆದರೆ ಇದನ್ನೆಲ್ಲ ಅತ್ತೆ ಮಾವಂಗೂ ಹೇಳಬೇಕು. ಹೇಗೆ ಹೇಳೋದು ಅನ್ನೋದನ್ನ ನೀನೇ ಡಿಸೈಡ್ ಮಾಡು. ನಾನು ಈ ಮನೇಲಿ ಕೆಲಸ ಮಾಡ್ತಿರೋದನ್ನ ಅರ್ಸನ್ ಕೊಟ್ಟೆ ದಯವಿಟ್ಟು ಯಾಕೂ ಹೇಳ್ಬೇಡ ಮೇಡಮ್. ಹೇಗಾದರೂ ಮಾಡಿ ಜನನಿಗೆ ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಸ್ಬೇಕು. ಮೇಡಮ್, ಅಡುಗೆ ರೆಡಿ ಇದೆ, ನೀವು ಬಂದರೆ ಬಡಿಸ್ಬಿಡ್ತೀನಿ. ಸೂಪರ್. ಹಾಗಾದರೆ ನೀವು ನಿಮ್ಮ ಅಕ್ಕನ ಆರಾಮಾಗಿ ಮನೆ ಕರ್ಕೊಂಡು ಹೋಗ್ಬೋದು. ನಂಗೆ ಈಗ ಹಸಿವಿಲ್ಲ, ಹಸಿವಾದಾಗ ನಾನು ತಿಂತೀನಿ. ಥ್ಯಾಂಕ್ ಯು ಮೇಡಮ್. ಹೊರಡೋಣವಾ? ಮನೇಲೆಲ್ಲರೂ ಕಾಯ್ತಾ ಇರ್ತಾರೆ. ಒಂದು ನಿಮಿಷ. ತಗೊಳ್ಳಿ, ಹೊರಡೋಣವಾ? ಬರ್ತೀವಿ ಮೇಡಮ್. ಬರ್ತೀನಿ ಅಕ್ಕೂರ. ಓಕೆ ಪಾರ್ವತಿ, ಒಂದು ನಿಮಿಷ. ನೀವು ಬಸ್ರಿ ಹುಡುಗಿ, ಆಸೆ ಆಗ್ತಾ ಇರುತ್ತೆ. ಮಾಡಿರೋ ಅಡುಗೆಯಲ್ಲಿ ನೀವು ಸ್ವಲ್ಪ ತಗೊಂಡೋಗಿ. ಸರಿ, ನಾವಿನ್ನು ಹೊರಡ್ತೀವಿ. ಬನ್ನಿ ಅಕ್ಕ.
ಹಬ್ಬ ಸದ್ಯ ಯಾರು ಕೆಲಸ ಇನ್ನೂ ಮುಗ್ದಿಲ್ಲ ಅನ್ಸುತ್ತೆ ಅವ್ಳು ಬರೋಕ್ಕಿಂತ ಮುಂಚೆ ನಾನು ಹಾಜರಾಗ್ಬಿಟ್ಟಿದ್ದೀನಿ